ಮದುವೆಯಾಗಿ 3 ತಿಂಗಳಿಗೆ ನವವಿವಾಹಿತೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪ್ರೀತಿಸಿ ಮದುವೆಯಾಗಿ 3 ತಿಂಗಳಿಗೆ ನೇಣಿಗೆ ಅಮೂಲ್ಯ ಕೊಳ್ಳೊಡ್ಡಿದ್ದಾಳೆ. 23 ವರ್ಷದ ಅಮೂಲ್ಯ ನೇಣಿಗೆ ಶರಣಾದ ನವವಿವಾಹಿತೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ವಿದ್ಯಮಾನ ನಗರದಲ್ಲಿ ಈ ದುರ್ಘಟನೆ ನಡೆದಿದೆ. ಇಂದಿಗೆ ಅಮೂಲ್ಯ ಅಭಿಷೇಕ್ ಮದುವೆಯಾಗಿ 3 ತಿಂಗಳು. ಆಂಧ್ರಹಳ್ಳಿಯಲ್ಲಿ ಅಮೂಲ್ಯ ವಾಸವಾಗಿದ್ರು. ವಿದ್ಯಮಾನ ನಗರದಲ್ಲಿ ಅಭಿಷೇಕ್ ವಾಸವಿದ್ದ. ಅಕ್ಕಪಕ್ಕದ ಏರಿಯಾದವರಾಗಿದ್ದರಿಂದ ಇಬ್ಬರಿಗೂ ಪ್ರೀತಿಯಾಗಿತ್ತು. 3 ತಿಂಗಳ ಹಿಂದೆಯಷ್ಟೇ ಮನೆಯವರನ್ನ ಒಪ್ಪಿಸಿ ಇಬ್ಬರೂ ಕೂಡ ಬಹು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಮದುವೆಯಾಗಿದ್ರು. ಆದರೆ ಇಂದು ಏಕಾಏಕಿ ಅಭಿಷೇಕ್ ಮನೆಯಲ್ಲಿ ಅಮೂಲ್ಯ ನೇಣಿಗೆ ಶರಣಾಗಿದ್ದಾಳೆ. ಅಮೂಲ್ಯ ಸಾವಿಗೆ ಅಭಿಷೇಕ್ ಕುಟುಂಬಸ್ಥರೇ ಕಾರಣ ಅಂತ ಆರೋಪ ಮಾಡಲಾಗಿದೆ. ಅಭಿಷೇಕ್ ಕುಟುಂಬದ ಮೇಲೆ ಆರೋಪ ಮಾಡ್ತಿದ್ದಾರೆ. ಅಮೂಲ್ಯ ಕುಟುಂಬಸ್ಥರು ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ದಾಖಲಾಗಿದೆ. ಸದ್ಯ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಪರಿಶೀಲಿಸಿದ್ದಾರೆ. ಅದೇನೇ ಹೇಳಿ, ಪ್ರೀತಿಸಿ ಇಬ್ಬರು ಒಟ್ಟಿಗೆ ಬಾಳಬೇಕು ಅನ್ನುವಂತಹ ಬಹು ಕನಸನ್ನ ಇಟ್ಟುಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಂತಹ ಜೋಡಿ ಇದೀಗ ಈ ರೀತಿಯಾಗಿ ವಧು ಆತ್ಮಹತ್ಯೆಯನ್ನ ಮಾಡಿಕೊಳ್ಳುವುದರ ಮೂಲಕ ಹಲವಾರು ಅನುಮಾನಗಳನ್ನ ಹುಟ್ಟುಹಾಕಿದ್ದಾಳೆ. ಅಮೂಲ್ಯ ಪ್ರೀತಿಸಿ ಮದುವೆಯಾಗಿದ್ರೂ ಕೂಡ ಅಭಿಷೇಕ್ ಜೊತೆಗೆ ಖುಷಿಯಾಗಿ ಜೀವನ ನಡೆಸ್ತಾ ಇಲ್ಲ ಅಂತ ಹೇಳುವಂತಹ ಆರೋಪ ಇದೀಗ ಕುಟುಂಬಸ್ಥರು ಮಾಡಿದ್ದಾರೆ. ನನ್ನ ಮಗನಿಗೆ ನನ್ನ ಹತ್ರನೇ ಹೇಳ್ಕೊಳಕ್ ಬಿಟ್ಟಿಲ್ಲ. ನನ್ನ ಮಗ ಯಾವಾಗಲೂ ತಪ್ಪದಿರೋದು. ಏನ್ ಹೇಳಿದ್ರು ಕೇಳಕ್ ಬಿಡ್ತಾನೆ. ಕಳಿಸ್ತಿರ್ಲಿಲ್ಲ ನನ್ನ ಮಗನ. ಒಂದ್ ರಾತ್ರಿ ನನ್ನ ಮನೇಲಿ ಇರೋಕ್ ಬಿಡ್ತಾವ. ಅವ್ನು ಹೇಳೋಗು ನನ್ನ ಹತ್ರ ಕಳಿಸ್ತಿಲ್ಲ. ಅವ್ನು ಗುದ್ದ ಮಾಡೋರು ಮುಂದೆ ಸರಿ ಇಲ್ಲ. ನಾನ್ ನೋಡ್ಕೊತೀನಿ ಕೆಲಸ ಮಾಡ್ದಂಗೆ ಅಂದ್ಲು. ನನ್ನ ಮಗಳ ಮೇಲೆ ಬಿಟ್ಬಿಟ್ಟು ಹೊಂಟೋಗಳು ಸೂಳೆ ಮುಂಡೆ. ನನ್ನ ಮಗಳನ್ನ ಹಾಳು ಮಾಡ್ಬಿಟ್ರು. ಅಕ್ಕ ತಂಗಿಯವರು ಮಗಳೆಲ್ಲ ಸೇರ್ಕೊಂಡು ನನ್ನ ಮಗಳು ಜೀವನ ಹಾಳು ಮಾಡಿಬಿಟ್ರು. ನನಗೆ ನನ್ನ ಮಗಳು ಬೇಕು. ನನಗೆ ನನ್ನ ಮಗಳು ಬೇಕು. ಅಪ್ಪ ನನ್ನ ಮಗಳು ಬೇಕು ಕಣಯ್ಯಪ್ಪ. ಅವ್ರ ಮನೆ ಹಾಳಾಗುವಾಗ ನನ್ನ ಮಗಳು ತೀರ್ಸ್ಬಿಟ್ರು. ನನ್ನ ಮನೆಗೆ ಒಂದಿನ ಕಳಿಸ್ತೇನೆ ಹೋದ್ರು. ಒಂದ್ ನೈಟ್ ಇರೋಬಿಡ್ತೇನೆ ಹೋದ್ರು. ಒಂದೇ ನೈಟ್ ಇರೋವ ಇಲ್ಲ ಕಣಮ್ಮ. ನಾನು ಬಿಟ್ಟಿದ್ದೀಯ ಅಂತಾನೆ ಕಣಮ್ಮ ಅಂದಳು. ನಾನು ಬಿಟ್ಟಿದ್ದೀಯ ಅಂತಾನೆ ಅಂತ ಒಂದಿನ ಇರೋಕ್ ಬಿಡ್ತಾವದ. ಬಾಯಿ ಬಣ್ಣ ಹಾಕೋಗ ಅವ್ನ ಹುಡುಗಿ ಚಟ ಎಲ್ಲ ಐತೆ. ಗೋವಾಗೆಲ್ಲ ಕರ್ಕೊಂಡೋಗಿ ಬಂದವನೇ ಅವಳನ್ನು ಸೂಳೆ ಮುಂಡೆನ. ಫೋಟೋ ಎಲ್ಲರ ಹತ್ರನೂ ಅವ ನಾನು ನೋಡಿದ್ದೀನಿ. ಮದುವೆ ಆದ್ಮೇಲೆ ನನಗೆ ಗೊತ್ತಾಗಿದ್ದೀವಲ್ಲ. ನನಗೆ ಮುಂಚೆ ಗೊತ್ತಿರಲಿಲ್ಲ. ನನ್ನ ಮಗಳನ್ನ ಹಾಳು ಮಾಡ್ಕೊಬಿಟ್ಟೆ. ನನ್ನ ಮಗಳ ಕೊಟ್ಟೆ ಹಾಳು ಮಾಡಿಬಿಟ್ಟೆ. ನನ್ನ ಮಗನಿಗೆ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟೆ ನಾನೇ. ಅವ್ರ